ಆರೋಗ್ಯಕ್ಕೆ ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ದೀರಿ, ಅದೊಂದು ಎಲ್ರಿಗೂ ನಮ್ಗೆ ಖುಷಿ ಇರುವಂಥದ್ದು. ಆ ಪ್ರೊಸೆಸ್ ನೀವು ಹೇಗೆ ರೆಡಿ ಆಗಿದ್ರಿ, ಹೇಗೆ ಅದನ್ನು ಎದುರಿಸಿದ್ರಿ ಅಂತೇಳಿ ಸ್ವಲ್ಪ ಹೇಳ್ಬೋದು. ಇಲ್ಲ, ಏನು ರೆಡಿಯಾಗಿದ್ದಿಲ್ಲ, ಏನಿಲ್ಲ. ದೇವ್ರು ಹೆಂಗೆ ಕರ್ಕೊಂಡು ಹೋದ ಹಂಗೆ ಹೋಗಿದ್ದೀವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಇಲ್ಲಿ ತಿರುಪತಿಗೆಲ್ಲ ಹೋಗಿ ಬಂದ್ವಿ. ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಟ್ಟರು ನಮ್ಮ ಡಾಕ್ಟರ್ಸ್ ಕಡೆಯಿಂದ. ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬ ನಿಂತ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರು ಒನ್ ಆಫ್ ದ ಬ್ಯುಸಿಯೆಸ್ಟ್ ಅವರಲ್ಲಿ 52 ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ, ಇಂಟರ್ವ್ಯೂಗಳ ಜೊತೆಗೆ. ಅವರು ಅಷ್ಟು ಬ್ಯುಸಿ ಇದ್ದಾರೆ ಅವ್ರು ಡಾಕ್ಟರ್, ಅಷ್ಟು ಬ್ಯುಸಿ ಇದ್ದಾರೆ. ಅದರಲ್ಲಿ ಆಮೇಲೆ ಅವರೇ ಹೇಳಿದ್ದು ನನಗೆ, ಡಾಕ್ಯುಮೆಂಟ್ರಿ ನೀವು ಮಾಡಲೇಬೇಕು, ಈ ಥರ ನಾನು ಪೇಷಂಟೇ ನೋಡಿಲ್ಲ ಅಂತ ಹೇಳಿದ್ರು ನನಗೆ. ಆಪರೇಷನ್ ದಿನ 24 ತಾರೀಕು ನಾವು ಕೂಡ ಇಲ್ಲಿ ಏನು ಆಗ್ಬೋದು ಅನ್ನೋ ಒಂದು ಅಣ್ಣ ಹೊರಗಡೆ ಹೆಂಗೆ ಬರ್ಬೋದು ಅನ್ನೋ ಒಂದು ಕುತೂಹಲದಲ್ಲಿ ಇದ್ವಿ. ಆ ಮೂಮೆಂಟ್ ನೀವು ಹೇಗೆ ಎದುರಿಸಿದ್ರಿ? ಇಲ್ಲ, ಕಷ್ಟ ಆಯಿತು ಅವತ್ತು, ತುಂಬಾ ಕಷ್ಟ ಆಯಿತು. ಬಟ್ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಚಿಕ್ಕ ಮಗಳು, ಅವಳು ಇಲ್ಲ ಇದೆ, ಅವಳು ಇದ್ಲಲ್ಲಿ ನಿಶು ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ವಿ. ಮಧು ವಾಪಸ್ ಆದಮೇಲೆ ನಮ್ಮ ಭೀಮಮ್ಮ ಬಂದರು, ನಮ್ಮ ತಾಯಿಯ ತಮ್ಮ ಅವ್ರು ಬಂದಿದ್ದರು. ಆಮೇಲೆ ಎಲ್ಲರೂ ಒಟ್ಟಿಗೆ ಇದನ್ನು ಎದುರಿಸಿದ್ವಿ. ಜೊತೆಗೆ ಎಲ್ಲರಿಗೂ ಇಲ್ಲಿ ಪೂಜೆಗಳು ನಡೀತಾ ಇತ್ತು, ಗೊತ್ತಾಗ್ತಾ ಇತ್ತು. ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರು ಅದನ್ನು ನಾನು ಧೈರ್ಯ ಇಟ್ಕೊಂಡು ಹೋದ್ವಿ. ನಾನು ಯಾವಾಗಲೂ ಒಂದೇನೆಂದರೆ ಯಾವ್ದು ಹಂಗೆ ಬರುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರ್ತೀವಿ. ನಾನು ತುಂಬ ಮುಂದಿಂದ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಅವತ್ತಿಂದ ಬಂತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನ್ ಎಲ್ಲ ಆಗಿ ಡಾಕ್ಟ್ರು ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಚೆನ್ನಾಗಿದೆ, ಫೈನ್ ಅಂತೇಳಿ ಹೋದರು. ಮತ್ತೆ 15 ನಿಮಿಷದಲ್ಲಿ ಮತ್ತೆ ಬಂದರು, ಏನೋ ಎಲಿವೇಟ್ ಆಗಿದೆ ಹಾರ್ಟ್ ವಿಷಯದ್ದು ಅಂತ ಹೇಳಿಬಿಟ್ಟು. ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯಿತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಾನು ಫ್ರೀಸ್ ಆಗಿಬಿಟ್ಟೆ, ಅಲ್ಲಿ ಮಾತಾಡ್ತಾರೆ. ಅವ್ರ ಹತ್ರ ಹೋದ್ವಿ, ಕರ್ಕೊಂಡೋದ್ರು ಒಳಗಡೆ. ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರ ಡಾಕ್ಟರ್ ಟೀಮ್ ಬಂದಿತ್ತಲ್ಲಿ, ಈ ಹಾರ್ಟ್ ಎಲ್ಲ ನೋಡೋರ್ದು ಟೀಮ್ ಬಂದಿತ್ತು. ಆಮೇಲೆ ಅವ್ರು ಹೇಳಿದರು, ಇಲ್ಲ ಇದು ಎಲಿವೇಟ್ ಆಗಿದೆ ಅಂತ. ನನಗೇನು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಿವೇದಿತಾ ಕೇಳಿದ್ಲು ಅವ್ರನ್ನ, ಹಂಗಂದ್ರೆ ಏನು ಹೇಳ್ತೆ, ಏನಾದ್ರು ಆಗಿದೆ ಅಂತ ಇದ್ರೆ, ಏನಾದ್ರು ಆಗುತ್ತೆ ಅಂತ ಇದ್ರೆ ಏನು? ಆಮೇಲೆ ಡಾಕ್ಟರ್ಸ್ ಹೇಳಿದ್ರು, ಅಲ್ಲಿ ಪ್ರೋಟೋಕಾಲ್ ಏನಂದರೆ ತಕ್ಷಣ ಕರ್ಕೊಂಡೋದ್ರೆ ಅವರು ಅದಕ್ಕೇನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟು ಮಾಡ್ತಾರೆ ಅವರು ಅಲ್ಲೇ. ಸೊ ದೇ ಡಿಡ್ ಅನ್ ಆಂಜಿಯೋಗ್ರಾಮ್, ದೇರ್ ವಾಸ್ ನಥಿಂಗ್. ದಟ್ ವಾಸ್ ದ ಬೆಸ್ಟ್ ಥಿಂಗ್ ವಿಚ್ ನಾನು ಕೇಳಿದ್ರು, ಗೊತ್ತಿಲ್ಲ, ನಾನು ಸುಮ್ಮನೆ ನೋಡ್ತೇನೆ ಅಂತ ಅವರು. ನನಗೆ ಅವಾಗ ತಾನೆ ಆಗಿ ಅಲ್ವಾ ಏನೋ ಹೇಳ್ತಾರೆ, ಗೊತ್ತಾಗಿಲ್ಲ. ಆಪರೇಷನ್ ಆಗಿ ಅಣ್ಣ ಹೊರಗಡೆ ಬಂದರು ಒಂದಿನ ನಂತರ ಆ ಖುಷಿನ ಇಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ? ಇಲ್ಲ, ಆಪ್ರೇಷನ್ ಆದಮೇಲೆ ಎಲ್ಲ ದಿನವೂ ಖುಷಿನೇ. ಯಾಕಂದರೆ ಅವ್ರು ದಿನ ಬೆಳಗಾದ್ರೆ ಒಂದು ಹೊಸದು ಮಾಡ್ತಾಯಿದ್ರು. ಮೊನ್ನೆ ನಾವೆಲ್ಲ ಬೀಚ್ ಹತ್ರ ಹೋಗಿದ್ವಿ, ಡಾನ್ಸ್ ಮಾಡ್ತಾಯಿದ್ರು. ಅಷ್ಟರೊಳಗೆ ನಿಲ್ಲಿಸ್ಬಿಟ್ರು, ಇಲ್ಲ ಶೂಟ್ ಮಾಡ್ತಿದ್ದೆ ಅದನ್ನ. ಶಿವಣ್ಣ, ನೀವು ಮಾಡೋ ಪೋಸ್ಟ್ಗಳಲ್ಲಿ ಗೋ ವಿತ್ ದ ಫ್ಲೋ ಅನ್ನೋ ಒಂದು ಪ್ರಿನ್ಸಿಪಲ್ ಕಾಣಿಸ್ತು ನಮಗೆ ಈ ಪ್ರೋಸೆಸ್ಸಲ್ಲಿ. ಇದಮ್ಮ ನಾನು ಯಾವುದು ಏನು ಇಟ್ಕೊಂಡು ಮಾಡಲ್ಲ. ಬಿಕಾಸ್ ಇಫ್ ಯು ಹ್ಯಾವ್ ದ ಪ್ಲ್ಯಾನ್ ಆ್ಯಂಡ್ ಡೂ ನೋ, ಇಟ್ಸ್ ವೆರಿ ಡಿಫಿಕಲ್ಟ್. ಎಜುಕೇಷನ್ ಅನ್ನೋದು ಕಮ್ ಬೈ ದ ಫ್ಲೋ. ಏನೇ ಮಾಡಿದ್ರೆ ಅದು ನಾನು ಅದು ಮಾಡಬೇಕಂತ ಮಾಡಲ್ಲ, ಇಟ್ ಕಮ್ಸ್ ಲೈಕ್ ದಟ್ ಅಂತ. ನಾನು ಯಾವತ್ತೂ ಅದು ಮಾಡಬೇಕು, ಇದು ಹಿಂಗಾಗುತ್ತೆ ಹಂಗಾಗುತ್ತೆ ನೋಡಿ, ಇಟ್ ಕಮ್ಸ್ ವಿತ್ ದ ಫ್ಲೋ ಅಷ್ಟೇ. ನಾನು ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್. ಕೋರ್ಸ್ ಅಷ್ಟೇ. ಅಂದರೆ ಪ್ರತಿಯೊಂದು ಇವತ್ತು ಕೇಳ್ತಾರೆ, ಹೆಂಗೆ ಇವಾಗ ನೆಕ್ಸ್ಟ್ ಲೈಫ್ ಏನು, ಹೌ ಇಸ್ ದ ಲೈಫ್. ಜೀವನ ಅನ್ನೋದೇ ಒಂದು ಅನುಭವ, ಪ್ರತಿಯೊಂದು ದಿನವೂ ಅನುಭವನೇ. ಈಗ ನಮ್ಗೆ ಗೊತ್ತಿರೋದು ವಿಷಯನ ತಿಳ್ಕೊತೀವಿ. ಇವತ್ತು ನಮ್ಗೆ ಗೊತ್ತಾಗ್ತಿದೆ, ಈ ವಿಷಯನೂ ಇದೆಯಾ. ಇವನ್ ವಿ ಆರ್ ಲರ್ನರ್ಸ್. ಬಟ್ ಒಂದು ಅನುಭವ ಅಷ್ಟೇ. ಬಟ್ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಎಷ್ಟು ಸಿನ್ಸಿಯರ್ ಆಗಿರ್ತೀವೋ ಅನುಭವಕ್ಕೆ, ಆ ಅನುಭವ ನಮಗೆ ತಿರ್ಗಾ ಮರ್ಯಾದೆ ಕೊಡಲ್ಲ. ಅದ್ರ ತಕ್ಕಂತೆ ನಾವು ಹೋಗ್ತಾ ಇರ್ತೀವಿ. ಫೈನಲ್ ಕ್ವಶನ್ ಅಂದರೆ, ಅಣ್ಣ ಮನೆಗೆ ಬಂದಿದ್ದಾರೆ, ತವ್ರ ಮನೆಗೆ. ಇನ್ನು ಜನಗಳು ಜಾಸ್ತಿ ಬಂದು ಮಾತಾಡ್ಸೋದಕ್ಕೆ ಬರೋದು ಅಥವಾ ಇಂಡಸ್ಟ್ರಿ ಬರೋದೆಲ್ಲ ಮಾಡ್ತಾರೆ. ಅವ್ರು ಏನು ಹೇಳ್ತೀರಿ ಸಂದೇಶ? ಯಾಕಂದರೆ ಒಂದು ತಿಂಗಳು ರೆಸ್ಟ್ ಬೇಕಾಗತ್ತೆ ಶಿವಣ್ಣ, ಏನು ಹೇಳ್ತೀರಿ ಅವ್ರಿಗೆಲ್ಲ ಬರೋರಿಗೆ? ಅವ್ರಿಗೆ ನಾವೇನು ಹೇಳ್ಬೇಕಾಗಿಲ್ಲ, ಅವ್ರಿಗೆಲ್ಲರಿಗೂ ಗೊತ್ತು. ರೆಸ್ಟ್ ಬೇಕೇ ಬೇಕು. ಫಸ್ಟ್ ರಾಮಚಂದ್ರ ಅಂತ ಸಿನಿಮಾಗೆ ಹೋಗ್ತಾ ಇದ್ದೀವಿ, ಯಾವಾಗಿಂದ ಹೋಗ್ಬೋದು? ವಿಡಿಯೋ ಮಾಡ್ಕೊಳ್ಳಿ.